ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾರ್ ಸ್ಪೆಷಲ್. ನಾನು ಪರಿಣಿಕಾ. ಸಾಮಾನ್ಯವಾಗಿ ನಾವು ಶಾಪಿಂಗ್ಗೆ ಅಂತ ಹೋದಾಗ ಒಂದು ಶಾಪಲ್ಲಿ ನಮಗೆ ಬಟ್ಟೆ ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಶಾಪ್ನಲ್ಲಿ ಹೋಗಿ ಬಟ್ಟೆ ಪರ್ಚೇಸ್ ಮಾಡ್ತೀವಿ ಅಲ್ವಾ. ಆದರೆ ಇಲ್ಲೊಬ್ಬ ಪತಿ ತನ್ನ ಪತ್ನಿಗೆ ಸೀರೆ ಇಷ್ಟ ಆಗಿಲ್ಲ ಅಂತ ಮಾಲೀಕನ ಮೇಲೆಯೇ ಹಲ್ಲೆ ಮಾಡಿದ್ದಾನೆ. ಈ ವಿಚಿತ್ರ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರದ ಸಿಪಿ ಬಜಾರ್ನಲ್ಲಿರೋ ಸಾಗರ ಬಟ್ಟೆ ಅಂಗಡಿಯಲ್ಲಿ ನಡೆದಿದೆ. ವಿಷಯ ಏನಪ್ಪಾ ಅಂದರೆ, ಮೊಹಮ್ಮದ್ ಅನ್ನೋ ವ್ಯಕ್ತಿ ತನ್ನ ಪತ್ನಿಗಾಗಿ ಸಾಗರ ಬಟ್ಟೆ ಅಂಗಡಿಯಲ್ಲಿ ಸೀರೆ ತಗೊಂಡು ಹೋಗಿದ್ದ. ಆದರೆ ಮೊಹಮ್ಮದ್ ಪತ್ನಿಗೆ ಆ ಸೀರೆ ಇಷ್ಟ ಆಗಿರಲಿಲ್ಲ. ಬಳಿಕ ಆಕೆಯನ್ನ ಮೊಹಮ್ಮದ್ ಸಾಗರ ಬಟ್ಟೆ ಅಂಗಡಿಗೆ ಕರ್ಕೊಂಡು ಬರ್ತಾನೆ. ಮೊಹಮ್ಮದ್ ತನ್ನ ಹೆಂಡತಿ ಜೊತೆ ಸಾಗರ ಬಟ್ಟೆ ಅಂಗಡಿಗೆ ಪುನಃ ಬಂದು ಸೀರೆ ನೋಡ್ತಾನೆ. ಆದರೆ ಅಂಗಡಿಯಲ್ಲಿರೋ ಯಾವ ಸೀರೆ ಕೂಡ ಆತನ ಪತ್ನಿಗೆ ಇಷ್ಟ ಆಗಲ್ಲ. ಈ ವೇಳೆ ಮೊಹಮ್ಮದ್ ಸೀರೆಗಳು ಸರಿ ಇಲ್ಲ, ಬೇರೆ ಸೀರೆಗಳನ್ನ ತೋರಿಸಿ ಅಂತ ಅಂಗಡಿ ಸಿಬ್ಬಂದಿ ಕೇಳ್ತಾನೆ. ಅದಕ್ಕೆ ಸಿಬ್ಬಂದಿ, ನಮ್ಮಲ್ಲಿರೋದು ಇಷ್ಟೇ ಸೀರೆ ಸರ್, ಇಷ್ಟೇ ಹೇಳ್ತಾರೆ. ಇದಕ್ಕೆ ಸಿಟ್ಟಿಗಿದ್ದ ಮೊಹಮ್ಮದ್, ಒಳ್ಳೆ ಸೀರೆ ಇಡಲ್ಲ ಅಂದರೆ ಅಂಗಡಿ ಯಾಕೆ ಇಟ್ಟಿದ್ಯಾ, ಒಳ್ಳೆ ಬಟ್ಟೆ ಇಡೋಕ್ಕಾಗಲ್ಲ ಅಂದರೆ ಗಲಾಟೆ ಯಾಕೆ ಮಾಡ್ತೀಯಾ ಅಂತ ಹೇಳಿ ಆತನೇ ಗಲಾಟೆ ಶುರು ಮಾಡಿ ಅವಾಚ್ಯ ಪದಗಳ ಬಳಕೆ ಮಾಡಿದ್ದಾನೆ. ಈ ವೇಳೆ ಅಂಗಡಿ ಮಾಲೀಕ ಬಲರಾಮ್, ನಿನ್ನ ಹಣ ರಿಟರ್ನ್ ಕೊಡ್ತೀನಿ, ತಗೊಂಡು ಹೋಗು, ಸುಮ್ಮನೆ ಗಲಾಟೆ ಮಾಡಬೇಡ ಅಂತ ಹೇಳ್ತಾರೆ. ನಂಗೆ ಹಣ ಏನು ಕೊಡ್ತೀಯಾ, ಸರಿಯಾಗಿ ಬಟ್ಟೆ ಇಡೋಕ್ಕಾಗಲ್ವಾ ಅಂತ ತಕರಾರು ತೆಗೆದು ಹೊರಗಡೆಯಿಂದ ಸರ್ಫರಾಜ್ ಅನ್ನೋ ತನ್ನ ಗೆಳೆಯನನ್ನ ಕರೆಸಿ ಅಂಗಡಿ ಮಾಲೀಕ ಹಾಗೂ ಸಿಬ್ಬಂದಿಯೊಬ್ಬರ ಮೇಲೆ ಹಲ್ಲೆ ಮಾಡಿದ್ದಾನೆ. ಇವತ್ತು ನೀವು ಉಳ್ಕೊಂಡಿದ್ದೀರಾ, ಇನ್ನೊಂದು ದಿನ ನೀವಿಲ್ಲಿ ಹೇಗೆ ಅಂಗಡಿ ನಡೆಸ್ತೀರಾ ಅಂತ ನಾನು ನೋಡ್ತೀನಿ, ನಿಮ್ಮನ್ನ ಜೀವ ಸಹಿತ ಬಿಡೋದಿಲ್ಲ ಅಂತ ಬೆದರಿಕೆ ಬೇರೆ ಹಾಕಿದ್ದಾನೆ. ಇನ್ನು ಈ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಘಟನೆ ಸಂಬಂಧ ಸಾಗರ ಬಟ್ಟೆ ಅಂಗಡಿ ಮಾಲೀಕ ಬಲರಾಮ್ ಶಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಇನ್ನು ಈ ದೂರಿನ ಆಧಾರದ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಸೀರೆ ಇಷ್ಟ ಆಗಿಲ್ಲ ಅಂದರೆ ಅದಕ್ಕೆ ಅಂಗಡಿ ಮಾಲೀಕ ಏನು ಮಾಡೋದಕ್ಕಾಗತ್ತೆ? ಬಟ್ಟೆ ಅಂಗಡಿಗೆ ಬರೋ ಗ್ರಾಹಕರು ಸಹನೆಯಿಂದ ವರ್ತಿಸಬೇಕೇ ಹೊರತು ಈ ರೀತಿ ಗೂಂಡಾಗಿರಿ ತೋರಿಸಬಾರ್ದು. ಇಂಥದ್ದೇ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ನ್ಯೂಸ್ ಫಾರ್ ಸ್ಪೆಷಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.